ಘಟನೆ ಎಎಸ್ಪಿ ಮೇಲೆ ಮುಖ್ಯಮಂತ್ರಿಗಳು ಕೈ ಮಾಡ್ಲಿಕ್ಕೆ ಹೋದ್ರು ಅಂತ ಬಹಳ ಸಾರ್ವಜನಿಕವಾಗಿ ಟೀಕೆ ಗುರಿ ಆಗ್ತಾ ಇದೆ. ವಿಪಕ್ಷಗಳು ಟೀಕಿಸ್ತಾ ಇದ್ದಾವೆ. ಕೆಲವೊಂದು ಕಡೆ ಸಂಯಮ ಕಳ್ಕೊಂಡ್ರ ಸಿಎಂ ಆ ಪರಿಸ್ಥಿತಿಯಲ್ಲಿ ಅಂತ. ನನಗೆ ಸಂಪೂರ್ಣವಾದಂಥ ಮಾಹಿತಿ ಇಲ್ಲ. ನಾನು ಮಾಧ್ಯಮದಲ್ಲಿ ನೋಡಿದ್ದಷ್ಟು ಬಿಟ್ಟರೆ ಅಲ್ಲಿ ನಡೆದಿರ್ತಕ್ಕಂಥ ಘಟನೆ ಏನು, ಯಾತಕ್ಕೆ ಮುಖ್ಯಮಂತ್ರಿಗಳು ಅಷ್ಟೊಂದು ಅಪ್ಸೆಟ್ ಆದರು ಅಂಥೇಳಿ ಇನ್ನೂ ನನಗೆ ಸರಿಯಾದ ಮಾಹಿತಿ ತೊಗೊಂಡಿಲ್ಲ ನಾನು. ಅನಂತರ ಅದಕ್ಕೆ ಪ್ರತಿಕ್ರಿಯೆ ಮಾಡ್ತೇನೆ. ಅಲ್ಲಿ ಒಂದು ಪ್ರಿಲಿಮಿನರಿಯಾಗಿ ನನಗೆ ಬಂದಿರತಕ್ಕಂಥ ಮಾಹಿತಿ ಏನಪ್ಪ ಅಂತೇಳಿದರೆ, ಅಲ್ಲಿ ಒಂದು 5-6 ಜನ ಭಾರತೀಯ ಜನತಾ ಪಾರ್ಟಿಯ ಮಹಿಳಾ ಮೋರ್ಚಾದವರು ಕಾಂಗ್ರೆಸ್ಸಿನ ಶಾಲ್ಗಳು ಹಾಕ್ಕೊಂಡು ಒಳಗಡೆ ಬಂದರು. ಆನಂತರ ಎಲ್ಲರೂ ಮಾತಾಡುವಾಗ ಅವರೇನು ಮಾತಾಡಿಲ್ಲ. ಮುಖ್ಯಮಂತ್ರಿಗಳು ಮಾತಾಡುವಾಗ ಮಾತ್ರ ಅವರು ಬ್ಲ್ಯಾಕ್ ಫ್ಲ್ಯಾಗು ಡೆಮಾನ್ಸ್ಟ್ರೇಟ್ ಮಾಡಿದರು ಅಂತಕ್ಕಂಥದ್ದು ವಿಚಾರ. ಅದಕ್ಕೆ ಲ್ಯಾಪ್ಸಸ್ಸು ಇಲಾಖೆಯಿಂದ ಆಗಿದೆಯಾ ಏನು, ಅದನ್ನೆಲ್ಲ ನಾನು ಮಾಹಿತಿ ಕೊಡೋದಕ್ಕೆ ನಮ್ಮ ADG ಎಲ್ಲಂಡು ಹೋಗಿ ಹೇಳಿದ್ದೇನೆ. ಅದು ಬಂದ ಮೇಲೆ ನಾನು ರಿಯಾಕ್ಟ್ ಮಾಡ್ತೀನಿ. ಅಲ್ಲಿವರೆಗೂ ನಾನು ರಿಯಾಕ್ಟ್ ಮಾಡೋದಿಲ್ಲ. ಅಲ್ಲ, ಭದ್ರತಾ ವೈಫಲ್ಯ ಅಂದರೆ ಇವರು ಕಾಂಗ್ರೆಸ್ ಶಾಲೆ ಹಾಕೊಂಡು ಬಂದರು, BJP ಶಾಲೆ ಹಾಕೊಂಡು ಬರ್ಬೋದಾಗಿತ್ತು. BJP ಶಾಲೆ ಹಾಕೊಂಡು ಬಂದಿದ್ರೆ ಅವಾಗ ಗೊತ್ತಾಗೋದು ವೈಫಲ್ಯನ ಅಥವಾ ಏನು ಅಂತೇಳಿ. ಇವರು ನಮ್ಮ ಅದು ಕಾಂಗ್ರೆಸ್ ಪಕ್ಷದ ಶಾಲೆ ಹಾಕ್ಕೊಂಡು ಬರೋದಕ್ಕೆ ಇವ್ರಿಗೇನು ನೈತಿಕತೆ ಇತ್ತು ಗೊತ್ತಿಲ್ಲ ನನಗೆ. ಆ ವರ್ತನೆ ಬೇಡಾಗಿತ್ತು ಅನ್ನೋದು ಅದೇನ ಹೇಳಿದ್ನಲ್ಲ. ಯಾತಕ್ಕೆ ಇವೆಲ್ಲ ಏನಾಗುತ್ತೆ ಅಂದರೆ, ಇದ್ರ ಹಿಂದೆ ಏನಾದರೂ ಒಂದು ನಡೆದು ಬಿಡುತ್ತೆ. ಆ ಕಾರಣಕ್ಕೆ ಅಂಥ ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ. ಅದಕ್ಕೋಸ್ಕರ ಅದು ಏನು ನಡೆದಿತ್ತು ಏನು ಎಲ್ಲ ಅಂತೇಳಿ ವಿಚಾರ ಮಾಡ್ತೀನಿ. ಮತ್ತೊಂದು ಕಡೆ ಬಿಜೆಪಿಯವರು ಸಿಎಂ ಅವರು ಕ್ಷಮೆಯಾಚನೆ ಮಾಡಬೇಕು, ಏನೋ ಯುದ್ಧ ಬೇಡ ಅಂತ ವಿಚಾರದಲ್ಲಿ ಅಂತ ಅವ್ರು ಹೇಳಿದಾರಲ್ಲ ನಾನು ಯಾವ ಉದ್ದೇಶಕ್ಕಾಗಿ ಆ ರೀತಿ ಹೇಳಿದೆ ಅನ್ನೋದನ್ನು ಮುಖ್ಯಮಂತ್ರಿಗಳಾಗಲೇ ಕ್ಲಾರಿಫೈ ಮಾಡಿದ್ದಾರೆ. ಮತ್ತು ಅಗತ್ಯ ಬಿದ್ದಾಗ ನಾವು ಮಾಡೋದಕ್ಕೇನು ಹಿಂದೆ ಮುಂದೆ ನೋಡಬಾರ್ದು ಅಂತಲೂ ಹೇಳಿದ್ದಾರೆ. ವಿಚಾರದಲ್ಲಿ ಕಾಂಗ್ರೆಸ್ನ ನಾಯಕರು ಮೃದು ಧೋರಣೆ ತೋರಿಸ್ತಾ ಇದ್ದಾರೆ ಅನ್ನೋದು ಒಂದು ಮಾತು. ನೋಡಿ, ದೇಶದ ಭದ್ರತೆಯ ವಿಚಾರದಲ್ಲಿ ಕಾಂಗ್ರೆಸ್ ಪಕ್ಷ ಕೊಟ್ಟಿರ್ತಕ್ಕಂಥ ಅಥವಾ ಮಾಡಿರ್ತಕ್ಕಂಥ ತ್ಯಾಗಕ್ಕಿಂತ ಇನ್ಯಾರೂ ಕೂಡ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಷ್ಟು ತ್ಯಾಗ ಬಲಿದಾನ ಕಾಂಗ್ರೆಸ್ ಪಕ್ಷ ದೇಶದ ಭದ್ರತೆಗೆ ಮಾಡಿದೆ. ಇದರಿಂದ ನಾವು ಯಾರ ಹತ್ರನೂ ಪಾಠ ಹೇಳಿಸ್ಕೋಬೇಕಾಗಿಲ್ಲ. ಅದಕ್ಕೋಸ್ಕರ ಕಾಂಗ್ರೆಸ್ನವರು ಮೃದು ಧೋರಣೆ ತೋರಿಸ್ತಾರೆ ಅಂತ ಹೇಳಿದರೆ ನಾವು ಹಾಗಾದರೆ ಅಭದ್ರತೆ ಇರಲಿ ಅಂತ ಬಿಟ್ಬಿಡ್ತೀವ. ನಾವು ದೇಶದ ಭದ್ರತೆಯನ್ನು ಕಾಪಾಡ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಇದೆ. ಆದರೆ ಹೆಚ್ಚಿನ ಅಂಶ ಯಾರು ಅಧಿಕಾರದಲ್ಲಿರ್ತಾರೆ ಅವರು ತೀರ್ಮಾನಗಳನ್ನು ತಗೊಳ್ಳೋದಕ್ಕೆ ಅವರಿಗೆ ಅವಕಾಶ ಇದೆ. ಆದರೆ ನಾವೆಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಜವಾಬ್ದಾರಿ ನಮಗೂ ಕೂಡ ಎಲ್ಲರಿಗೂ ಇರಬೇಕಾಗುತ್ತೆ. ಕಾಂಗ್ರೆಸ್ ಅದಕ್ಕೆ ಸರ್ವಪಕ್ಷದ ಸಭೆಯಲ್ಲಿ ನಮ್ಮವರು ಹೇಳಿದ್ದಾರೆ. ಯಾರು ನಮ್ಮ ಪ್ರತಿನಿಧಿಗಳು ಭಾಗವಹಿಸಿದ್ರು, ಅಧ್ಯಕ್ಷರು ಭಾಗವಹಿಸಿದ್ರು ಮತ್ತು ನಮ್ಮ ಪ್ರತಿನಿಧಿಗಳು ಭಾಗವಹಿಸಿದ್ರು, ಅವರೆಲ್ಲ ಸ್ಪಷ್ಟವಾಗಿ ಹೇಳಿದ್ದಾರೆ. ನಾವು ಇದನ್ನು ಸಹಿಸೋದಿಲ್ಲ ಅಂತಕ್ಕಂಥ ಮಾತನ್ನು ಸ್ಪಷ್ಟವಾಗಿ ಸರ್ವಪಕ್ಷದ ಸಭೆಯಲ್ಲಿ ಡೆಲ್ಲಿಯಲ್ಲಿ ಹೇಳಿದ್ದಾರೆ. ಪಾಕಿಸ್ತಾನದ ವಿಚಾರವಾಗಿ ಕೆಲವೇ ಸಚಿವರು ಮಾತ್ರ ಸೂಕ್ಷ್ಮವಾಗಿ ಮಾತಾಡ್ತಾ ಇದ್ದಾರೆ. ಈಗ ಮೊನ್ನೆ ಅರಬಿ ತಿಮ್ಮಾಪುರ ಅವ್ರು ಮಾತಾಡುವಾಗ ಜಾತಿ ಧರ್ಮ ಕೇಳ್ಬಿಟ್ಟೆ ಹೊಡೆಯಲ್ಲ, ದಬ ಹೊಡ್ಕೊಂಡು ಹೋಗ್ತಾರೆ, ಇದನ್ನು ಪೊಲಿಟಿಸೈಸ್ ಮಾಡ್ತಾ ಇದ್ದೀರಾ. ಆಮೇಲೆ ಆ ಮೃತರ ಪತ್ನಿ ಹೇಳಿದ್ರು ಧರ್ಮ ಕೇಳ್ಬಿಟ್ಟು ಹೊಡೆದ್ರು ಅಂತ. ಇಲ್ಲ, ಆ ಲೇಡಿ ಗಾಬರಿ ಆಗಿದ್ರು, ಆ ಕಾರಣದಿಂದ ಹೇಳಿರ್ತಾರೆ ಅಂತ ಎಲ್ಲವನ್ನ ಕೂಡ ಅಲ್ಲುಗಳಿತಾರೆ. ನೋಡಿ, ಇದರ ಬಗ್ಗೆ ಹೆಚ್ಚು ವ್ಯಾಖ್ಯಾನ ಮಾಡೋದು ಸರಿ ಕಾಣಿಸೋದಿಲ್ಲ. ನಾನೊಂದು ಹೇಳೋದು, ಇನ್ನೊಬ್ರೊಂದು ಹೇಳೋದು, ಬಾಯಿಗೆ ಬಂದಂಗೆ ನಾವೆಲ್ಲರೂ ಕೂಡ ಹೇಳ್ತಾ ಹೋದರೆ ಅದರ ಮಹತ್ವನೇ ಹೋಗ್ಬಿಡುತ್ತೆ. ಅದಕ್ಕೆ ನಾವು ಯಾರೂ ಕೂಡ ಇದರ ಬಗ್ಗೆ ಹೆಚ್ಚು ಪ್ರತಿಕ್ರಿಯೆ ಮಾಡೋದು ಸೂಕ್ತ ಅಲ್ಲ ಅಂತ ನನಗನ್ಸುತ್ತೆ. ಅಲ್ಲ, ಹೈಕಮಾಂಡ್ ಕೂಡ ಅದಕ್ಕೆ ಎಲ್ರಿಗೂ ವಾರ್ನ್ ಮಾಡಿದೆ ಅಂತಲ್ಲ ಸರ್, ಯಾರು ಮನಸ್ಸು ಇಚ್ಛೆ ಮಾತಾಡಬೇಡಿ ಈ ವಿಚಾರದಲ್ಲಿ ಅಂತ. ನಮಗೇನು ಗೊತ್ತಿಲ್ಲ ಅದು ನನಗೆ. ಬಟ್ ನಾವೆಲ್ಲ ಸ್ವಲ್ಪ ಭಾಳ ಎಚ್ಚರಿಕೆಯಿಂದ ಮಾತಾಡಬೇಕು ಇವೆಲ್ಲ. ಈ ವಿಷಯ ನೋಡಿ, ಇದು ದೇಶದ ಭದ್ರತೆ ವಿಚಾರ. ನಾನು ಮೊದಲೇ ಹೇಳಿದ್ದೇನೆ, ಹಿಂದೆನೇ ನಾನು ರಿಯಾಕ್ಟ್ ಮಾಡಿದಾಗ ಹೇಳಿದೆ, ಪಕ್ಷಾತೀತವಾಗಿ ಇದು ಈ ಘಟನೆಯನ್ನು ನಾವು ನೋಡಬೇಕಾಗುತ್ತೆ ಮತ್ತು ಪಕ್ಷಾತೀತವಾಗಿ ತೀರ್ಮಾನಗಳು ತಗೋಬೇಕಾಗುತ್ತೆ ಅಂತ ಕೂಡ ಹೇಳಿದ್ದೆ ನಾನು. ಅದೇ ರೀತಿ ಇವತ್ತು ಹೇಳ್ತೇನೆ, ಇದು ಬಿಯಾಂಡ್ ಪಾಲಿಟಿಕ್ಸ್ ಆಗಬೇಕು. ನಮ್ಮ ಯಾವುದೇ ಪ್ರತಿಕ್ರಿಯೆ ಏನಿದೆ
ಇದು ಬಿಯಾಂಡ್ ಪಾಲಿಟಿಕ್ಸ್ ಆಗಬೇಕು. ಜೊತೆಗೆ ಭದ್ರತೆಯ ದೃಷ್ಟಿಯಿಂದ ದೇಶದ ಭದ್ರತೆ ಬಗ್ಗೆ ಸರ್ಕಾರ ಏನು ಇವತ್ತು ಕೇಂದ್ರ ಸರ್ಕಾರ ಇದೆ, ಅವರು ಏನು ಕ್ರಮ ತಗೋಬೇಕು ಅದಕ್ಕೆಲ್ಲ ನಮ್ಮ ಸಹಕಾರ ಇದೆ. ನಾವು ಹೇಳಿದೆವು, ಕಾಂಗ್ರೆಸ್ ಪಕ್ಷ ಅಧಿಕೃತವಾಗಿ ಹೇಳಿದೆ, ದೇಶದ ಭದ್ರತೆಯ ವಿಚಾರದಲ್ಲಿ ನಾವು ನಿಮ್ಮ ಜೊತೆಯಲ್ಲಿ ಇರ್ತೇವೆ ಅಂತಕ್ಕಂಥದ್ದನ್ನು ಈಗಾಗಲೇ AICC ಹೇಳಿದ್ದಾರೆ. ದಟ್ ಈಸ್ ಅವರ್ ಸ್ಟ್ಯಾಂಡ್. ಸರ್, ಈಗ ರಾಜಣ್ಣ CD ವಿಚಾರಣೆ ಎದುರಿಸಿದ್ದಾರೆ, ಯಾವುದೇ ಸಾಕ್ಷ್ಯಾಧಾರಗಳನ್ನು ಕೊಟ್ಟಿಲ್ಲ, ಈ ಸ್ಟೇಟ್ಮೆಂಟ್ ಮಾತ್ರ ರೆಕಾರ್ಡ್ ಆಗಿದೆ. ಈ ಕೇಸ್ ಇಲ್ಲಿಗೆ ಮುಕ್ತಾಯನ ಸರ್? ಗೊತ್ತಿಲ್ಲ, ತನಿಖೆ ವರದಿ ಬರಲಿ. ಅವರು ಈಗ ಅವ್ರ ಸ್ಟೇಟ್ಮೆಂಟ್ ತೊಗೊಂಡಿದ್ದಾರೆ, ಅದರ ಆಫ್ಟರ್ ದಿ ಸ್ಟೇಟ್ಮೆಂಟ್ ಅದರಿಂದ ಏನು ಫಾಲೋಔಟ್ ಇರುತ್ತೆ ಅದನ್ನೆಲ್ಲ ತನಿಖೆ ಮಾಡ್ತಾರೆ. ಮಾಡಿದ ಮೇಲೆ ವರದಿ ಬಂದ ನಂತರ ನಾವು ತೀರ್ಮಾನ ಮಾಡ್ತಾರೆ. ಸರ್, ಈಗ ಪಾಕಿಸ್ತಾನದ ಪ್ರಜೆಗಳು ಗಡುವು ಮುಗಿದಿದೆ ನಿನ್ನೆ ಹೋಗ್ಲಿಕ್ಕೆ. ರಾಜ್ಯದಲ್ಲಿ ಎಷ್ಟು ಜನ ಇದ್ರು, ಎಷ್ಟು ಜನ ಸಿಕ್ಕಿದ್ದಾರೆ, ಉಳ್ಕೊಂಡಿರೋರಿಗೆ ಯಾವ ರೀತಿ ಒಂದು ಎಲ್ಲ ನಿಮಗೆ ಈಗಾಗಲೇ ಮಾಹಿತಿ ಸಿಕ್ಕಿರಬೇಕು. ಇಡೀ ದೇಶದಲ್ಲೇ 400 ಜನ 800 ಜನ ಹೋಗಿದ್ದಾರೆ, ಈಗ ಕಳಿಸಿದ್ದಾರೆ ವಾಪಸ್ಸು. ಇನ್ನೂ ಕೆಲವ್ರನ್ನ ಲಾಂಗ್ ಟರ್ಮ್ ವೀಸಾ ಕೊಟ್ಟಿರೋರಿಗೆ, ಮದುವೆ ಆಗಿ ಇಲ್ಲಿ ಸೆಟ್ಲ್ ಆಗಿರೋರಿಗೆ ಅವರೇ ಎಕ್ಸಂಪ್ಷನ್ ಕೊಟ್ಟಿದ್ದಾರೆ, ಗೌರ್ಮೆಂಟ್ ಆಫ್ ಇಂಡಿಯಾನೇ ಕೊಟ್ಟಿದೆ. ಅದು ಬಿಟ್ಟು ಎಲ್ಲರನ್ನೂ ನಾವು ಕಳಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ.